ಸಹಜವಾಗಿನ ಸಂಸ್ಕೃತದೊಳಗೊಂದು ಮಾತದ, ಲಾಲಯೇತ್ ಪಂಚವರ್ಷಾನಿ ದಶವರ್ಷಾನಿ ತಾಡಯೇತ್ ಸಂಪ್ರಾಪ್ತೆ ಷೋಡಶೇ ವರ್ಷೆ ಪುತ್ರಂ ಮಿತ್ರ ವದಾಚರೇತ್. 5ರಿಂದ 10 ವರ್ಷದವರೆಗೆ ಮಕ್ಕಳನ್ನ ಪ್ರೀತಿ ಮಾಡಬೇಕು. 10ರಿಂದ 15ರವರೆಗೆ ಏನಾದ್ರೂ ತಪ್ಪು ಮಾಡಕತ್ತಂದ್ರೆ ಅವ್ರನ್ನ ದಂಡಿಸಬೇಕು. 15 ವಯಸ್ಸಾತಂದ್ರೆ ಅವ್ರನ್ನ ಮಿತ್ರರು ಅಂತ ತಿಳ್ಕೊಂಡು ನಾವು ಪಾಠ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲ ಟೀಚರ್ಸ್ಗಳಿಗೆ ನಾನು ಏನು ಹೇಳೋದು ಅಂದ್ರೆ, ಅಮೆರಿಕಾದೊಳಗೆ ಒಂದು ಮಾತಿದೆ, ಟೀಚರ್ಸ್ ಇನ್ ಅಮೆರಿಕಾ ದೇ ಸಿ ದೇರ್ ಸ್ಟೂಡೆಂಟ್ಸ್ ಆಸ್ ಫ್ಯೂಚರ್ ಪ್ರೆಸಿಡೆಂಟ್ಸ್ ಆಫ್ ಅಮೆರಿಕಾ ಅಂತ ಒಂದು ಮಾತದ. ಇದರ ಅರ್ಥ ಏನು ಅಂದ್ರೆ, ಅಮೆರಿಕಾದೊಳಗಿರುವಂತಹ ಟೀಚರ್ಗಳು ತಮ್ಮ ಕ್ಲಾಸ್ ರೂಮ್ ನಲ್ಲಿ ಏನು ಪಾಠ ಮಾಡ್ತಾರಲ್ಲ, ಆ ಪಾಠ ಕೇಳುವಂತಹ ಮಕ್ಕಳು ಅಮೆರಿಕದ ಅಧ್ಯಕ್ಷರ ಕೂತು ಕೇಳುವಂತವ್ರು ಆಗಾಕತ್ತಾರಂತ ತಿಳ್ಕೊಂಡು ಪಾಠ ಮಾಡ್ತಾರಂತ್ರಿ ಅವ್ರು. ಅಂದ್ರೆ ನನ್ನ ಕ್ಲಾಸ್ ರೂಮ್ ನೊಳಗೆ ಯಾವುದೋ ಒಬ್ಬ ಹುಡುಗ ಬಂದು ಕುತ್ಕೊಂಡು ಕೇಳಕತ್ತಾನಂತ ಪಾಠ ಮಾಡಂಗಿಲ್ರಿ ಅವರು. ಅಮೆರಿಕದ ಅಧ್ಯಕ್ಷ ಆಗುವಂತ ವ್ಯಕ್ತಿ ಒಬ್ಬ ನನ್ನ ಕ್ಲಾಸ್ ರೂಮ್ನಾಗ ಕುತ್ಕೊಂಡು ಕೇಳಾಕತ್ತಾನಂತ ಪಾಠ ಮಾಡ್ತಾರಂತ್ರಿ ಅವರು. ಇಲ್ಲಿ ನಾವೇನು ವಿಚಾರ ಮಾಡಬೇಕು, 145 ಕೋಟಿ ಜನಸಂಖ್ಯೆಯ ಭಾರತ ದೇಶದ ಪ್ರಧಾನಮಂತ್ರಿ ಆಗುವಂತ ವ್ಯಕ್ತಿ ನನ್ನ ಕ್ಲಾಸ್ ರೂಮ್ನಾಗ ಕುತ್ಕೊಂಡು ಪಾಠ ಮಾಡ್ಬೇಕು, ನಾವು ತಿಳ್ಕೊಬೇಕು, ಹಂಗೆ ತಿಳ್ಕೊಂಡು ಪಾಠ ಮಾಡ್ಬೇಕ್ರಿ. ಅವಾಗ ಕನ್ನಡ ಶಾಲೆಗಳು ಉದ್ಧಾರ ಆಗ್ತಾವ. ಸ್ವಾಮಿ ವಿವೇಕಾನಂದರಂತಹ ಒಬ್ಬ ವೀರ ಸನ್ಯಾಸಿ ನನ್ನ ಕ್ಲಾಸ್ ರೂಮ್ನಲ್ಲಿ ಕುತ್ಕೊಂಡು ಪಾಠ ಕೇಳಕತ್ತಾನಂತ ತಿಳ್ಕೊಂಡು ನೀವು ಪಾಠ ಮಾಡಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಹ ಕ್ಷಾತ್ರ ತೇಜದ, ಕಿತ್ತೂರು ರಾಣಿ ಚೆನ್ನಮ್ಮನಂತಹ ಕ್ಷಾತ್ರ ತೇಜದ ಒಬ್ಬ ಮಹಾರಾಣಿ ಆಗುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸಣ್ಣ ಸಣ್ಣ ಮಕ್ಕಳು ಕ್ಲಾಸ್ ರೂಮ್ ನಲ್ಲಿ ಕುತ್ಕೊಂಡು ಪಾಠ ಕೇಳಕತ್ತಾರ ಅಂತ ತಿಳ್ಕೊಂಡು ನೀವು ಪಾಠ ಮಾಡಿ ನೋಡ್ರಿ. ಈ ಭಾರತ ದೇಶ ಅನ್ನುವಂಥದ್ದು ವಿಶ್ವಗುರು ರಾಷ್ಟ್ರ ಆಗ್ಲಿಲ್ಲ ಅಂದ್ರೆ ನೀವು ಬಂದು ನನ್ನ ಕೇಳ್ರಿ, ಅದು ವಿಶ್ವಗುರು ರಾಷ್ಟ್ರ ಆಗ್ಲಿಕ್ಕೆ ಬೇಕು. ಹಂಗ ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂತದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಮಕ್ಕಳಿಗೆ ಪಾಠ ಕೇಳಬೇಕು, ಪಾಠ ಹೇಳಬೇಕು, ಪ್ರೀತಿಯಿಂದ ಹೇಳಬೇಕು, ಅವರಿಗೆ ತಿಳುವಳಿಕೆಯನ್ನು ಹೇಳಬೇಕು. ಅಂದಾಗ ಮಾತ್ರ ಬದುಕು ಬಂಗಾರ ಆಗ್ತದೆ ಅನ್ನುವಂಥದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡೋಣ. ಈಗ ಅತಿಥಿ ಅಭ್ಯಾಗತರು ಬರ್ತಾ ಇದ್ರು, ಆ ಕಾರಣಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣನ ಸಂಗಪ್ಪ ಸೌದಿ ಅವರನ್ನ ಜರದ ಚಪ್ಪಲ ಮೂಲಕ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿ ಈ ಶಾಲೆಯ ಹಿತೈಷಿಗಳು ಸರ್ವರು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಂತ ವಿನಂತಿಸ್ಕೊತಾ ಇದ್ವಿ. ಈ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ವಿನಂತಿಸ್ಕೊತಾ ಇದ್ದೇವೆ. ಈ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ವಿನಂತಿಸ್ಕೊತಾ ಇದ್ದೇವೆ. ಶ್ರೀಮತಿ ಆರತಿ ಹನುಮಂತ ಕಾಂಬ್ಳೆ ಎಸ್ಡಿಎಂಸಿ ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಂತ ವಿನಂತಿಸ್ಕೊತಾ ಇದ್ದೇವೆ. ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಪ್ರಧಾನವಾಗಿರತಕ್ಕಂಥ ಹುಗಾರ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ವಿನಂತಿಸ್ಕೊತಾ ಇದ್ದೀವಿ. ನಮ್ಮ ಶಾಲೆ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವರನ್ನು ಸ್ವಾಗತಿಸುತ್ತಾ, ಎತ್ತು ಗಾನವ ಹೊತ್ತು ದೇಗುಲುವ ಸುತ್ತಿದಡೇನು ಚಿತ್ತದಲ್ಲಿ ಶಿವನ ನೆನೆಯದಡೆ ಕೈಲಾಸವೆತ್ತನದು ಸರ್ವಜ್ಞ ಎಂಬುವಂತೆ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕು ಅಂತೇಳಿ ಈ ಶಾಲೆಯ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭಿಸಬೇಕು ಅಂತೇಳಿ ಈ ಶಾಲೆಯ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಸುಖಾಪ ಸುಖಾಪ ಆನ ಕೂತು ಆ ಕಡೆ ಸರಿ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸರಗೊಡ್ಡಿ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸರಗೊಡ್ಡಿ ಬೇಡುವೆ ಹಾಡಿದೊಡೆಯನ್ನೊಡೆಯನ ಹಾಡುವೆ
ಪ್ರಾರ್ಥನೆಯನ್ನು ಪ್ರಾರ್ಥನೆ ನೆರವೇರಿಸಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ದಯವಿಟ್ಟು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕಾಗಿ ವಿನಂತಿ. ನಮ್ಮ ನಾಡಗೀತೆಯನ್ನು ಇದೀಗ ವಿದ್ಯಾರ್ಥಿಗಳು ನೆರವೇರಿಸ್ತಾ ಇದ್ದಾರೆ. ಈ ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳಿಂದ ನಾಡಗೀತೆ. ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ನಲ್ಲಿ ಇಟ್ಕೊಳ್ಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ವಿ. बोलो भारत माता की. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ನಾಡಗೀತೆಯನ್ನು ನೆರವೇರಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವ ಅತಿಥಿ ಮಹೋದಯರನ್ನು ಸ್ವಾಗತಿಸಬೇಕು ಅಂತೇಳಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಸಂಧಿ ಸರ್ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮೊಟ್ಟ ಮೊದಲು ಗ್ರಾಮದ ಆರಾಧ್ಯ ದೈವರಾದ ಶ್ರೀ ಆಂಜನೇಯ ಸ್ವಾಮಿಯನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ ಇವತ್ತಿನ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಇವತ್ತಿನ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಂತ ಪ್ರಭು ಸ್ವಾಮಿಗಳನ್ನು ವಿರಕ್ತ ಮಠ ಶಿಗುಣಿಸಿವನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಮತ್ತೋರ್ವ ಶ್ರೀಗಳಾದಂಥ ಶ್ರೀ ಸಿದ್ಧರತ್ನ ಶ್ರೀ ಅಮರೇಶ್ವರ ಮಹಾರಾಜರು ಕೌಲಗುಡ್ ಹಾಗೂ ಹನುಮಾಪುರ್ ಈ ಪೂಜ್ಯರನ್ನು ಕೂಡ ಈ ಶತಮಾನೋತ್ಸವ ಕಮಿಟಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಭಗೀರಂತ ಅಂತ ಕರೀತಾರೆ ಅವ್ರನ್ನ. ಈಗ ನೀವ ನೋಡಿರಿ ನಮ್ಮ ಊರು ಏನಾಗೈತೆ ಅನ್ನೋದು, ಎಲ್ಲಿ ಉಳಿದಿಲ್ಲ, ಎಲ್ಲ ನೀರಾವರಿ ಐತೆ. ಅವರು ಒಂದೇ ಒಂದು ಉದ್ದೇಶ, ಒಂದೇ ದೇವೋದ್ದೇಶ ಏನಂದ್ರೆ
ನನ್ನ ರೈತ ಸ್ವಾವಲಂಬಿಯಾಗಿ ಬದುಕಬೇಕು, ಅದಕ್ಕೆ ನನ್ನ ರೈತ ಮೊದಲು ಉದ್ಧಾರ ಆಗಬೇಕು, ನನ್ನ ಕ್ಷೇತ್ರ ಉದ್ಧಾರ ಆಗಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲರಲ್ಲಿ ಆಗಮಿಸಿದ್ದಾರೆ. ಅವರು ಯಾವತ್ತೂ ಹಣ್ಣಿಗಾಗಿ ಆಸೆ ಪಡಲಿಲ್ಲ, ಮರ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿರು. ನಿಮಗೆ ಹಿಂದಿನ ಇತಿಹಾಸ ನಮಗೆ ಗೊತ್ತಿರಬಹುದು ಬಂಧುಗಳೇ. ಹಣ್ಣಿಗಾಗಿ ಅವರು ಆಸೆ ಪಡಲಿಲ್ಲ. ಮರ ಉಳಿದ್ರೆ ಸಾಕು, ಹಿಂದಿಲ್ಲ ನಾಳೆ ಹಣ್ಣು ಕೊಡ್ತೈತಿ ಅನ್ನುವಂಥ ಒಂದೇ ಉದ್ದೇಶ ಇಟ್ಕೊಂಡ ತಮಗೆ ಯಾವುದೇ ಅಧಿಕಾರ ಆಸೆ ಇಲ್ಲದೇ ನಮ್ಮ ಕ್ಷೇತ್ರ, ನನ್ನ ರೈತರು ಸ್ವಾವಲಂಬಿಯಾಗಿ ಬದುಕಬೇಕು, ನನ್ನ ಕ್ಷೇತ್ರ ನೀರಾವರಿ ಆಗಬೇಕು, ಒಂದೇ ಒಂದು ಉದ್ದೇಶದಿಂದ ಯಾವುದೇ ಅಧಿಕಾರಕ್ಕೂ ಆಸೆ ಮಾಡಲಾರ್ದೆ ನಮ್ಮ ಕ್ಷೇತ್ರವನ್ನು ನೀರಾವರಿ ಮಾಡಿದ್ದಾರೆ. ಅಂಥ ಪೂಜ್ಯರನ್ನು ನಾ ಭಾಳಷ್ಟು ಹೊಗಳ್ಯಾರ, ನಾ ಹೊಗಳೋದಿಲ್ಲ ಅವ್ರನ್ನ. ಒಂದೇ ಒಂದು ಮಾತಿನಲ್ಲಿ ಮುಗಿಸ್ತೀನಿ, ನಮ್ಮ ಅಥಣಿ ಕ್ಷೇತ್ರ ರತ್ನ ಅಂತ ನಾ ಕರೀಲಕ್ಕೆ ಆಸೆ ಪಡ್ತೀನಿ ಬಂಧುಗಳು. ಅಂಥ ಮಹಾನ್ ಶಾಸಕರಾದಂಥ ಶ್ರೀಮಾನ್ ಲಕ್ಷ್ಮಣನ ಸಂಗಪ್ಪ ಸೌದಿ ಅವರನ್ನು ನಿಮ್ಮೆಲ್ಲರ ಪರವಾಗಿ, ಸಮಿತಿ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾದ ಸಂಗನಗೌಡ ಬಸನಗೌಡ ಬಿ ಪಾಟೀಲ್ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳು, ಒಳ್ಳೆಯ ವಾಗ್ಮಿಗಳು, ಸಹೃದಯಿಗಳು, ನೀವೆಲ್ಲ ಅವರ ಭಾಷಣಗಳ ತುಣುಕುಗಳನ್ನು ಕೇಳಿರಬಹುದು. ಅಂಥ ಮಹಾನ್ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮಾನ್ ಮೊಹಮ್ಮದ್ ರೋಷನ್ಜಿ ಸಾಹೇಬರಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಮುಂಜಿ ಸರ್ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾದಂಥ ಶ್ರೀ ಖೋಸ್ ಸರ್ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ದಯವಿಟ್ಟು ಕ್ಷಮಿಸಬೇಕು, ನಮ್ಮ ಊರಿನ ಹಿರಿಯ ಮಹಾನ್ ಪೂಜ್ಯರು, ಮಹಾನ್ ಧನವಂತರಿ ಸಿದ್ಧಿ ಪುರುಷರು, ಆಗ ಈ ನಮ್ಮೂರಿನ ಆರಾಧ್ಯ ದೈವರೊಂದು ತಪ್ಪಾಗಲಿಕ್ಕಿಲ್ಲ, ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಆತ್ಮೀಯರು ಶ್ರೀ ಸುರೇಶಣ್ಣ ಮಾಯಣ್ಣವರು ಅವರನ್ನು ಕೂಡ ಈ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ತಾಲೂಕಾ ಅಧ್ಯಕ್ಷರಾದಂಥ ರಾಮಗೊಂಡಗೌಡ ಪಾಟೀಲ್ ಅವರನ್ನು ಕೂಡ ಈ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಆತ್ಮೀಯರಾದಂಥ ಹಿರೇಮಠ್ ಸರ್ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಜಿಂಜರವಾಡ ಗ್ರಾಮದಿಂದ ಆಗಮಿಸಿದಂಥ ಹಿರಿಯರು ಶೀತಲ್ಗೌಡ ಪಾಟೀಲ್ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಹೂಗಾರ್ ಸರ್ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ಊರಿನ ಹಿರಿಯರು ಪೂಜ್ಯರು ಆದಂಥ ಶ್ರೀ ಸಂಗಯ್ಯ ಸ್ವಾಮೀಜಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಆತ್ಮೀಯರಾದಂಥ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಚಂದ್ರಶೇಖರ್ ಚಿಕ್ಕೋಡಿ CPI ಸಾಹೇಬರು ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ಗ್ರಾಮದ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ರಾಮಗೊಂಡಗೌಡ ಬಿರಾದಾರ್ ಅವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ST ಬೆಳ್ಳಂಕಿ ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಮೂಹ ಸಂಪನ್ಮೂಲ ಅಧಿಕಾರಿಯಾದಂಥ ಶ್ರೀ ಭಜಂತ್ರಿ ಗುರುಗಳನ್ನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರಿವರನ್ನದೇ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಮಹಾನ್ ಗಣ್ಯರನ್ನು, ಪ್ರಮುಖರನ್ನು ಮತ್ತೊಮ್ಮೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಆಗಮಿಸಿದಂಥ ರೈತರು, ತಾಯಂದಿರು ಹಾಗೂ ನನ್ನ ನೌಕರ ಬಂಧುಗಳು, ಸತ್ಯವಾಗಿ ಹೇಳ್ಬೇಕಂದ್ರೆ ನೌಕರ ಬಂಧುಗಳ ಕೊಡುಗೆ ಭಾಳ ಅಪಾರವಾದಂಥ ಕೊಡುಗೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ನೌಕರರ ಸಂಘರಿಗೆ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲ ನೌಕರ ಬಾಂಧವರನ್ನು ಮತ್ತು ನಮ್ಮ ಗ್ರಾಮದ ಹಿರಿಯರನ್ನು, ತಾಯಂದಿರನ್ನು ಹಾಗೂ ಮುದ್ದು ವಿದ್ಯಾರ್ಥಿಗಳನ್ನು ತುಂಬು ಹೃದಯದಿಂದ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಡವಿಯೊಳಗೊಬ್ಬ ಕಡು ನಿರ್ಣಿಸಿ ಎಡೆಯಲ್ಲಿ ನೀರು ಕಂಡಂತಾಯಿತಯ್ಯ, ಕುರುಡ ಕಣ್ಣು ಹೊಡೆದಂತೆ ಬಡವ ನಿಧಾನ ಪಡೆದಂತಾಯಿತಯ್ಯ. ಸಂಗನ ಶರಣರ ಬರವೆಯನ್ನು ಪ್ರಾಣಕಂಡಯ್ಯ ಎನ್ನುವಂತೆ ಶಿವಶರಣರ ವಾಣಿಯಂತೆ ಸರ್ವರನ್ನು ಸ್ವಾಗತಿಸಿರ್ತಕ್ಕಂಥ ಶ್ರೀ SH ಸಂದಿಗುರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು.
ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಹಾಗೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ಪ್ರಹ್ಲಾದ್ ಮಮದಾಪುರಿ ಅವರು ಹನುಮಪ್ಪ